ನಮಸ್ಕಾರ ಪ್ರಿಯ ಸ್ನೇಹಿತರೆ, ವಿಸ್ಮಯ ಸ್ನೇಹ ಲೋಕ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕತೆ ತುಂಬಾ ಕುತೂಹಲಕಾರಿಯಾಗಿದೆ. ನೀವು ಕತೆ ಕೇಳಲು ಸಿದ್ಧರಿದ್ದೀರಾ? ಹಾಗಾದರೆ ತಡ ಯಾಕೆ, ಬನ್ನಿ ಇವತ್ತಿನ ಈ ಕತೆಯನ್ನು ಶುರು ಮಾಡೋಣ. ನವದಂಪತಿ ಸೌಂದರ್ಯ ಮತ್ತು ಗಂಗಾಧರ ಹೊಸ ಮನೆಗೆ ಶಿಫ್ಟ್ ಆಗಿ 6 ತಿಂಗಳಾಗಿತ್ತು. ನಗರದಲ್ಲಿ ಬಡಾವಣೆಗಿಂತ ದೂರದ ಮರಗಳ ನಡುವಿನ ಶಾಂತ ಪ್ರದೇಶ. ಎಲ್ಲವೂ ಸಹಜವಾಗಿ ಸಾಗುತ್ತಿದ್ದಂತೆ ಒಂದು ದಿನದಿಂದ ಗಂಗಾಧರನ ನಡೆ ತೀರಾ ಬದಲಾಗತೊಡಗಿತು. ಒಂದು ದಿನ ರಾತ್ರಿ ಜೋರಾಗಿ ಮಳೆ ಸುರಿಯುತ್ತಿತ್ತು. ಗಂಗಾಧರ ಮನೆಗೆ ತುಂಬಾ ತಡವಾಗಿ ಬಂದನು. ಸೌಂದರ್ಯ ತನಿಖೆಯುತ ಧ್ವನಿಯಲ್ಲಿ, ಗಂಗಾಧರ, ಇಷ್ಟು ತಡವಾದರೂ ಏನು ಫೋನ್ ಕೂಡ ಮಾಡಲಿಲ್ಲ? ಗಂಗಾಧರ ಒದ್ದೆಯಾದ ಕೋಟ್ ತೆಗೆಯುತ್ತಾ. ಮೀಟಿಂಗ್. ಬೇಸರ ಬೇಡ ಸೌ ಎಂದನು. ಸೌಂದರ್ಯ, ಒಂದು ರಾತ್ರಿ ಏನು ಅಂದ್ರೆ, ಇತ್ತೀಚೆಗೆ ನಿಮ್ಮ ರಾತ್ರಿ ಓಡಾಟ ಹೆಚ್ಚಾಗ್ತಿದೆ. ಏನಾದ್ರೂ ಕೇಳಿದ್ರೆ ಹಾಸ್ಯ ಮಾಡುತ್ತಾ ತಪ್ಪಿಸಿಕೊಳ್ಳುತ್ತೀರಾ? ಏನು ನಡೆಯುತ್ತಿದೆ ಗಂಗಾಧರ ಎಂದಳು. ಅದಕ್ಕೆ ಗಂಗಾಧರ, ಆಫೀಸ್ ಕೆಲಸ ತುಂಬಾ ಆಗಿದೆ ಎಂದು ಉತ್ತರಿಸಿದ. ಆದರೆ ಈ ಉತ್ತರ ಸೌಂದರ್ಯಳ ಮನಸ್ಸನ್ನು ತೃಪ್ತಿಪಡಿಸಲಿಲ್ಲ. ಒಂದು ರಾತ್ರಿ 2 ಗಂಟೆಗೆ ಸೌಂದರ್ಯ ಜಾಗೃತಳಾಗಿದ್ದಳು, ಆದರೆ ಮಲಗಿದಂತೆ ನಟಿಸಿದಳು. ಗಂಗಾಧರ ತನ್ನ ರೂಮಿನಿಂದ ಹೊರಬರುತ್ತಿದ್ದನು. ದೂರದ ವುಡನ್ ಬಾಕ್ಸ್ ತೆಗೆದನು. ಒಳಗೆ ಏನಿದೆ ಎಂದು ನೋಡುತ್ತಿದ್ದಾಗ ಶಬ್ದ. ಗಂಗಾಧರ ತಿರುಗಿ ನೋಡಿದ. ಸೌಂದರ್ಯ ನಿಂತಿದ್ದಳು. ಇದು ಏನು? ಆ ಪೆಟ್ಟಿಗೆಯಲ್ಲಿ ಏನಿದೆ ಎಂದು ಸೌಂದರ್ಯ ಪ್ರಶ್ನಿಸುತ್ತಾಳೆ. ಗಂಗಾಧರ ಸೌಂದರ್ಯಳನ್ನು ಅಪ್ಪುತ್ತಾನೆ. ಆದರೆ ಏನನ್ನು ಹೇಳದೆ ಬಾಕ್ಸ್ ಮುಚ್ಚುತ್ತಾನೆ. ನಾನು ನನ್ನ ಪತಿಯನ್ನು ನಂಬಬೇಕಾ, ಅಥವಾ ಈ ಮನೆಯ ಶಬ್ದಗಳನ್ನು ಎಂದು ಸೌಂದರ್ಯ ತನ್ನನ್ನು ತಾನು ಪ್ರಶ್ನಿಸಿಕೊಂಡಳು. ಮರುದಿನ ಸೌಂದರ್ಯ ಗಂಗಾಧರನಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ಗಂಗಾಧರನ ಮೇಲೆ ಶೋಧ ಮಾಡಲು ನಿರ್ಧರಿಸಿದಳು. ಆ ರಾತ್ರಿ ಅವನ ಪಿಯಾನೋ ಹಾಕಿದ ಸದ್ದಿನ ಹಿಂದಿನಿಂದ ಒಂದು ಆಡಿಯೋ ಕೇಳಿಸಿತು. ನಾನು ಇನ್ನೂ ಜೀವಂತನಾಗಿಲ್ಲ, ಆದರೆ ನಾನು ಹತ್ತಿರವಾಗುತ್ತಾ ಇದ್ದೇನೆ. ಸೌಂದರ್ಯ ಬೆಚ್ಚಿ ಬಿದ್ದಳು. ಸೌಂದರ್ಯ ಅದರ ಸತ್ಯವನ್ನು ಹುಡುಕಿದಾಗ ಗಂಗಾಧರ ತನ್ನ ಹಿಂದಿನ ಪತ್ನಿಯ ಹಳೆಯ ನೆನಪನ್ನು ಮರೆತು ಹೋಗಲಾಗದೆ ಅವಳ ನೆನಪನ್ನು ಬಾಕ್ಸ್ನಲ್ಲಿ ಉಳಿಸಿಟ್ಟುಕೊಂಡಿದ್ದನು. ಅವಳ ಪತ್ರಗಳು, ಅವಳ ಕೊನೆಯ ವಿಡಿಯೋ ಕ್ಲಿಪ್ ಹಾಗೂ ಅವಳ ಆತ್ಮಹತ್ಯೆಗೆ ಕಾರಣವಾದ ದಿನದ ಡೈರಿ. ಮರುದಿನ ಬೆಳಿಗ್ಗೆ ಗಂಗಾಧರ ಕಾಫಿ ಕುಡಿಯುತ್ತಾ, ಹೌದು ಸೌ, ನಾನು ನಿನಗೆ ಹೇಳಲೇಬೇಕಿತ್ತು. ಆಕೆ ನನ್ನ ಮಾವನ ಮಗಳೇ ಎಂದನು. ಅದಕ್ಕೆ ಸೌಂದರ್ಯ, ಆದರೆ ನಿಮಗೆ ನನಗೆ ಹೇಳೋಷ್ಟು ಸಮಯ ಇರಲಿಲ್ಲವೇ? ಪ್ರಶ್ನಿಸುತ್ತಾಳೆ. ಗಂಗಾಧರ ಕಣ್ಣೀರು ಹಾಕುತ್ತಾ ಮೆಲ್ಲಗಿರುವ ಧ್ವನಿಯಲ್ಲಿ, ನಾನು ನಿನ್ನ ನೋಯಿಸಬೇಕೆಂದು ಬಯಸಲಿಲ್ಲ, ಆದರೆ ಸತ್ಯ ಯಾವತ್ತೂ ಮರೆಯಾಗಲ್ಲ ಸೌ ಎಂದನು. ಸೌಂದರ್ಯ ಅವನನ್ನು ಕ್ಷಮಿಸುತ್ತಾಳೆ, ಆದರೆ ಮನಸ್ಸಿನಲ್ಲಿ ಒಂದು ಶಂಕೆಯ ನೆರಳು ಸದಾ ಉಳಿಯುತ್ತದೆ. ಅವನು ನನಗೆ ಎಲ್ಲವನ್ನೂ ಹೇಳಿದ್ದೆನಾ, ಅಥವಾ ಇನ್ನೂ ಏನಾದರೂ ಉಳಿದಿದೆಯಾ? ಈ ಕಥೆಯ ನೀತಿ ಎಂದರೆ, ಜೀವನ ಸಂಗಾತಿಯೊಂದಿಗೆ ಕ್ಷಮಾಶೀಲತೆ ಮತ್ತು ಪಾರದರ್ಶಕತೆ ಇದ್ದರೆ ಜೀವನವು ತುಂಬಾ ಸಂತೋಷವಾಗಿರುತ್ತದೆ. ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.